ಬಿಗ್ ಬಾಸ್ ಓಪನ್ ಆಗಿದೆ, ಜಾಲಿವುಡ್ಗಿಲ್ಲ ಮುಕ್ತಿ. ಇಂದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಲಿವುಡ್ ಆಡಳಿತ ಮಂಡಳಿ ಸಲ್ಲಿಸಿದ್ದಂತ ಅರ್ಜಿ, ಅವರು ಸೆಪ್ಟೆಂಬರ್ 30ನೇ ತಾರೀಕಿಗೆ ಅರ್ಜಿಯನ್ನು ಹಾಕಿದ್ರಂತೆ. ಇದು PCB ಅಧ್ಯಕ್ಷರಾಗಿರುವಂತ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ರು. 30ನೇ ತಾರೀಕಿಗೆ ಹಾಕ್ಬಿಟ್ಟು ನಮಗೆ ಫೋನ್ ಮಾಡಿದ್ರು, ಅಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನರ್ಥ, ಕೋರ್ಟಲ್ಲೇ ಮಾತನಾಡ್ಕೊಳ್ಳೋಣ ಅಂತ ಹೇಳಿದ್ರಂತೆ. ನಿರ್ಲಕ್ಷ್ಯಕ್ಕೆ ಬೆಲೆ ತೆತ್ತಿರುವಂಥದ್ದು ವೇಲ್ಸ್ ಎಂಟರ್ಟೈನ್ಮೆಂಟ್. 3 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ರು. 2024ರಲ್ಲಿ 2 ನೋಟಿಸ್ ಅನ್ನ ಕೊಡಲಾಗಿತ್ತು, 2025ರಲ್ಲೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. 3 ನೋಟಿಸ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ದಿಮಾಕ್ ಅಂತ ಅದಕ್ಕೆ ಆನ್ಸರ್ ಮಾಡಿಲ್ಲ. ಅನಧಿಕೃತವಾಗಿ ಕಾರ್ಯಾಚರಣೆ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲಿ ಜಲಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲವೂ ಕೂಡ ಆಗಿದೆ. ಅದಕ್ಕೋಸ್ಕರ ಒಂದೇ ಸಲ ಹೋಗಿ ಬೀಗ ಹಾಕಿದ್ದು ಅಂತ ಅವ್ರು ಸ್ಪಷ್ಟನೆ ಕೊಡ್ತಾರೆ. ಜಾಲಿವುಡ್ ನಿರ್ಲಕ್ಷ್ಯ ಬಿಡದಿ ಪೊಲೀಸರಿಗೂ ಕೂಡ ಪತ್ರವನ್ನ ಬರೆದಿದ್ದಂತ PCB ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊನೆಗೆ ಜಾಲಿವುಡ್ ಬೀಗಕ್ಕೆ ಸೂಚಿಸಿತ್ತು. PCB ಕರೆಂಟ್ ಕಟ್ ಮಾಡಲಿಕ್ಕೆ ಬೆಸ್ಕಾಂಗೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು. ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು ವೆಲ್ಸ್ ಎಂಟರ್ಟೈನ್ಮೆಂಟ್ ಅವರು, ಜಾಲಿವುಡ್ನವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನಾಗುತ್ತೆ ಕಾದ್ ನೋಡಬೇಕು. ಇವತ್ತು ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ PCB ಕಡೆಯಿಂದ ಮತ್ತು ಒಂದ್ ಕಡೆ ಜಾಲಿವುಡ್ ಕಡೆಯಿಂದ ಕಾದ್ ನೋಡ್ಬೇಕಾಗಿದೆ. ಇವತ್ತು ಹೈಕೋರ್ಟ್ನಿಂದ ತೀರ್ಪು ಬರುತ್ತಾ ಅಂತ. ಇನ್ನು 3 ಬಾರಿ ನೋಟಿಸ್ ಕೊಟ್ಟಿದ್ರು ಓಕೆ, ಕ್ರಮಕ್ಕೆ ತಡ ಯಾಕಾಯ್ತು? ಹಾಗಾದ್ರೆ 3 ಬಾರಿ ನೋಟಿಸ್ ಕೊಟ್ರಲ್ಲ, 3 ಬಾರಿನೂ ಆನ್ಸರ್ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅವಾಗ್ಲೇ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ತಡ ಯಾಕೆ ಮಾಡಿದ್ರಿ? ಬಿಗ್ ಬಾಸ್ ಆರಂಭ ಆದಂತ ಸಂದರ್ಭದಲ್ಲೇ ಬೀಗ ಹಾಕಿದ್ ಯಾಕೆ? ಈ ಅನುಮಾನಗಳು ಕೂಡ ಕಾಡ್ತಾ ಇದಾವೆ. ಇಲ್ಲೂ ಕೂಡ ಏನಾದ್ರೂ ನಡೆದಿದ್ಯಾ ಮಸ್ಲತ್ತು ಅಂತ. ಸೀಸ್ ಮಾಡಿದ ಟೈಮಿಂಗ್ ಬಗ್ಗೆ ಈಗ ಎದ್ದಿದೆ ಪ್ರಶ್ನೆ. ಬಿಗ್ ಬಾಸ್ ಅಲ್ಲಿ ಕ್ಲೋಸ್ ಆದಂತ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿದ್ದು. ಬರೀ ಅಲ್ಲಿ ಬಿಗ್ ಬಾಸ್ ನಡೆದಲೇ ಇದ್ದಿದ್ರೆ, ಜಾಲಿವುಡ್ಗೆ ಮಾತ್ರ ಬೀಗ ಹಾಕಿದ್ರೆ ಸುದ್ದಿ ಹೋಗಿ ಸುಮ್ಮನಾಗಿರೋರು. ಆದ್ರೆ ಬಿಗ್ ಬಾಸ್ಗೂ ಅಲ್ಲಿ ಬೀಗ ಹಾಕಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಜನ ನೋಡುವಂತ ಕಾರ್ಯಕ್ರಮ ಅಲ್ವಾ, ಯಾಕೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕುತೂಹಲ ಇತ್ತು. ಅದಕ್ಕೋಸ್ಕರನೇ ತೋರಿಸ್ತಾ ಇದ್ವಿ. ನೋಟಿಸ್ ಕೊಟ್ಟಿದ್ರು, ಜಾಲಿವುಡ್ ಉತ್ತರಿಸಿಲ್ವಾ? ಎಷ್ಟು ದಿನ ಸುಮ್ಮನಿದ್ದು ಈಗ ಕ್ರಮ ಕೈಗೊಂಡಿದ್ಯಾಕೆ? ನಿಯಮ ಉಲ್ಲಂಘಿಸಿದ್ದೇ ಆದಲ್ಲಿ ಕ್ರಮ ಆಗ್ಬೇಕಾಗಿತ್ತಲ್ವಾ? ನಿಯಮ ಉಲ್ಲಂಘಿಸಿದ್ರೆ 1 ವರ್ಷ ಟೈಮ್ ಕೊಟ್ಟಿದ್ಯಾಕೆ? ಹಾಗಾದ್ರೆ ನಿಯಮ ಉಲ್ಲಂಘನೆ ಅನ್ನುವಂಥದ್ದು ನಿನ್ನೆ ಮೊನ್ನೆದಲ್ವಲ್ಲ. 2024ರಿಂದ ನೋಟಿಸ್ ಕೊಟ್ಕೊಂಡು ಬರ್ತಾ ಇದ್ದೀರಲ್ಲ. 30 ಎಕರೆಲ್ಲಿದೆ, ಅದು ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ, ಜಲಮಾಲಿನ್ಯ ಮಾಡ್ತಾ ಇದ್ದಾರೆ, ಎಲ್ಲ ನೀವೇ ಹೇಳ್ತಾ ಇದ್ದೀರಾ. ಆದ್ರೆ ಇಷ್ಟು ದಿನ ಯಾಕೆ ಕಾದಿದ್ರಿ? ಯಾಕೆ ಇಷ್ಟೊಂದು ತಡ ಮಾಡಿದ್ರಿ? ಬಿಗ್ ಬಾಸ್ ಶೋಗೆ ತೊಂದರೆ ಕೊಡುವಂತ ಉದ್ದೇಶ ಏನಾದರೂ ಇತ್ತ? ಕರ್ನಾಟಕದ ಜನಪ್ರಿಯ ಮನರಂಜನಾ ಕಾರ್ಯಕ್ರಮ ಅದು. ಬಿಗ್ ಬಾಸ್ಗೆ ಅಡ್ಡಿ ಮಾಡುವಂತ ಉದ್ದೇಶವೇ ಏನಾದರೂ ಇತ್ತ? ಅಥವಾ ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋಗೆ ನಾವೇನಾದರೂ ಆ ಟೈಮ್ನಲ್ಲಿ ಬೀಗ ಹಾಕಿದ್ರೆ PCB ಅಂದ್ರೆ ಏನು, ಬಿಗ್ ಬಾಸ್ ಯಾರು, ನಮ್ಮ ಶಕ್ತಿ ಏನು, ಕಾನೂನು ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಏನಾದರೂ ಒಂದು ಸಂದೇಶ ಕೊಡುವಂಥ ಕೆಲಸ ಕೂಡ ಅಡಗಿತ್ತಾ? ಗೊತ್ತಿಲ್ಲ. ಈ ರೀತಿಯಾಗಿ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತದೆ. ಬಿಗ್ ಬಾಸ್ ಸೀಸನ್ಗಾಗಿ ಕಾದಿದ್ರ ಅಧಿಕಾರಿಗಳು ಅಂತ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ PCB ಕ್ರಮ. ಯಾಕಂದ್ರೆ ಅವರು ಹೇಳ್ತಾ ಇದ್ರು, ಅದಕ್ಕೂ ಅಲ್ಲಿ ಸೆಟ್ ಎಲ್ಲ ಹಾಕಿದಾರಲ್ಲ, ಅದಕ್ಕೂ ಪರ್ಮಿಷನ್ ಅನ್ನ ತಗೊಂಡಿಲ್ಲ, GB ಇಂದ ಪರ್ಮಿಷನ್ ತಗೊಂಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸೆಟ್ ಎಲ್ಲ ಹಾಕಿ 2 ವಾರ ಆಗಿ ಶುರು ಆದ್ಮೇಲೆ ಈಗ ಹೋಗಿ ಬೀಗ ಹಾಕಿದ್ದಿದೆಯಲ್ಲ, ಇದು ಸಹಜ ಪ್ರಶ್ನೆಗಳನ್ನ ಹುಟ್ಟಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ನಾನಾ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಬಿಕಾಸ್ 2024ರಿಂದ ನೋಟಿಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ, 3 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಬಿಗ್ ಬಾಸ್ ಶುರುವಾದ 2 ವಾರದ ಸಂದರ್ಭದಲ್ಲೇ ಇವ್ರಿಗೆ ಕಾಣಿಸಿದ್ದು, ಆ ಸಂದರ್ಭದಲ್ಲೇ ಜಲಮಾಲಿನ್ಯ ಆಗಿದೆ, ಪರಿಸರ ಮಾಲಿನ್ಯ ಆಗಿದೆ ಅಂತ ಕಾಣಿಸಿದೆ ಅಂತ ನೋಡೋದಾದ್ರೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾವಲ್ವಾ? ಖಂಡಿತ ಪೃಥ್ವಿ, ಅದೇ ರೀತಿಯಾದಂಥ ಅನುಮಾನಗಳೇ ಇರೋದು. ಕಳೆದ 2 ವರ್ಷದಿಂದ ಯಾವುದೇ ರೀತಿಯಾದಂಥ ಕ್ರಮವನ್ನು ಜರುಗಿಸಿಲ್ಲ. ನೋಟಿಸನ್ನು ಕೊಟ್ಟಿದ್ದಾರೆ, ಆ ಮೂಲಕ ಕ್ರಮ ಮಾಡಿದ್ದು ಓಕೆ. ಆದರೆ ಆ್ಯಕ್ಷನನ್ನು ತೆಗೆದುಕೊಳ್ಳೋದು ಯಾವಾಗ, ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು? ಈ ಕಳೆದ ವರ್ಷವೇ ತೆಗೆದುಕೊಳ್ಬೋದಾಗಿತ್ತಲ್ವ? ಯಾವುದೇ ಈ ರೀತಿಯಾದಂಥ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವ್ಯಾಪ್ತಿಯಲ್ಲಿ ಏನಾದರೂ ಅನಧಿಕೃತವಾಗಿ ಕಾರ್ಯಚಟುವಟಿಕೆ ಆಗ್ತಾ ಇದ್ದರೆ ಮ್ಯಾಕ್ಸಿಮಮ್ 3 ನೋಟಿಸನ್ನು ಕೊಡ್ತಾರೆ. ಒಂದೊಂದು ನೋಟಿಸ್ಗೂ ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳುಗಳ ಅವಕಾಶ ಅಂತಲೇ ಅಂದ್ಕೊಳ್ಳಿ. ಅದು ಮ್ಯಾಕ್ಸಿಮಮ್. ಅದು ಕೆಲವು ಪ್ರಕರಣದಲ್ಲಿ 3 ನೋಟಿಸನ್ನು 2 ವಾರದ ಮಧ್ಯದಲ್ಲೇ ಕೊಟ್ಬಿಡ್ತಾರೆ. ಒಂದು ತಿಂಗಳ ಒಳಗಡೆ 3 ನೋಟಿಸನ್ನು ಕೊಟ್ಟು ಆ ಪ್ರಕರಣವನ್ನು ಕ್ಲೋಸ್ ಮಾಡ್ತಾರೆ, ಸೀಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಬಿಗ್ ಬಾಸ್ ನಡೆಯುವಂಥ ಶೋ ಆರಂಭದ ಹೊತ್ತಿನಲ್ಲೇ ಈ ರೀತಿಯಾದಂಥ ಕ್ರಮ ಕೈಗೊಂಡಿರೋದು ಸರಿ ಅನ್ನುವಂಥ ಪ್ರಶ್ನೆ. ಖಂಡಿತವಾಗೂ ಅಲ್ಲಿ ಏನು ನಿಯಂತ್ರಣ ಮಂಡಳಿ ವ್ಯಾಪ್ತಿಯಲ್ಲಿ ಏನೇನು ಅನಧಿಕೃತ ಕಾರ್ಯಚಟುವಟಿಕೆ ಆಗಿದೆ ಅದರ ಮೇಲೆ ಕ್ರಮ ಆಗಬೇಕು.
ಕ್ರಮ ಆಗುವಂಥ ಸಮಯ ಯಾವುದು ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಕಳೆದ ವರ್ಷ 2 ನೋಟಿಸನ್ನು ಕೊಡ್ತಾರೆ. ಆದರೆ ಏಪ್ರಿಲ್ ತಿಂಗಳಲ್ಲಿ 1 ನೋಟಿಸ್, ಜೂನ್ ತಿಂಗಳಲ್ಲಿ ಮತ್ತೊಂದು ನೋಟಿಸ್. 2 ನೋಟಿಸ್ ಕೊಟ್ಟಾದ್ಮೇಲೆ ಸುಮ್ಮನಾಗ್ಬಿಡ್ತಾರೆ. ಯಾವುದೇ ರೀತಿಯಾದಂಥ ಕ್ರಮನೂ ಕೂಡ ಜರುಗಿಸೋದಿಲ್ಲ. ಯಾವಾಗ ಬಿಗ್ ಬಾಸ್ ಜನಪ್ರಿಯ ಶೋ ಶುರುವಾಗುತ್ತೆ ಅದಾದ 2 ವಾರದ ನಂತರ ಈಗ ನೋಟಿಸನ್ನು ಕೊಟ್ಟು, ಅಂದರೆ ಕಳೆದ 1 ವಾರ ಹಿಂದೆ ನೋಟಿಸನ್ನು ಕೊಟ್ಟು ಸೀಸ್ ಮಾಡುವಂಥ ಕಾರ್ಯವನ್ನು ಮಾಡ್ತಿರೋದು ಯಾಕೆ? ಬಿಗ್ ಬಾಸ್ ಸೀಸನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಏನು ಕ್ರಮವನ್ನು ಕೈಗೊಂಡ್ರ ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಮತ್ತು ಈ ಸ್ಟುಡಿಯೋ 35 ಎಕರೆ ಜಾಗ ಏನಿದೆ, 35 ಎಕರೆ ಜಾಗದಲ್ಲಿ 30 ಎಕರೆಗೆ ನೋಟಿಸನ್ನು ಕೊಟ್ಟಿದ್ದೇವೆ ಅಂಥೇಳಿ ಅಧ್ಯಕ್ಷರೇ ಸ್ವತಃ ಖುದ್ದು ಈ ಮಾಹಿತಿಯನ್ನು ಹೇಳ್ತಾರೆ. ಅಂದರೆ 30 ಎಕರೆ ಜಾಗದಲ್ಲಿ ಏನೆಲ್ಲ ನೀರಿನ ಸಮಸ್ಯೆ ಇರ್ಬೋದು ಮತ್ತು ನೀರಿನ ತ್ಯಾಜ್ಯ ವಿಲೇವಾರಿ ಇರ್ಬೋದು, ಈ ಎಲ್ಲ ಪ್ರಕರಣಗಳೇನಿದ್ದಾವೆ, ಈ ಪ್ರಕರಣಗಳ ಹಿನ್ನೆಲೆಯಲ್ಲಿ ಕ್ರಮ ಕೂಡಲೇ ಆಕ್ಷನ್ ಆಗಬೇಕಾಗಿತ್ತಲ್ಲ. ಒಂದು ವೇಳೆ ಇವರು ತಪ್ಪು ಮಾಡಿದ್ದೆ ಅನ್ನೋದಾದ್ರೆ ಆಕ್ಷನ್ ತೆಗೆದುಕೊಳ್ಳದೆ ಬರೀ ನೋಟಿಸ್. ಶರಣು ಹಂಪಿ ವಿಚಾರದಲ್ಲಿ ಬರೋದು ಅಂದ್ರೆ ತಹಶೀಲ್ದಾರ್ ಅಲ್ಲಿ ಬೀಗ ಹಾಕ್ಸ್ಕೊಂಡೆಲ್ಲ ಬಂದ್ರು, ಅದನ್ನ ಓಪನ್ ಮಾಡಕ್ಕೆ ಜಿಲ್ಲಾಧಿಕಾರಿ SP ನೇ ಹೋಗ್ಬೇಕಾಗಿತ್ತಾ ಅಂತ, ದೊಡ್ಡ ದೊಡ್ಡ ಅಧಿಕಾರಿಗಳು ಹೋಗ್ಬೇಕಾಗಿತ್ತಾ? ಅದ್ರ ಜೊತೆಗೆ ನಿನ್ನೆ PCB ಅಧ್ಯಕ್ಷರು ಮಾತನಾಡ್ತಾ ಇದ್ರು, ಜಾಲಿವುಡ್ನವ್ರು ಸಮಯಾವಕಾಶ ಕೇಳಿದ್ರಪ್ಪ ಒಂದು 15 ದಿನ ಜಿಲ್ಲಾಧಿಕಾರಿಗಳ ಹತ್ರ ಅಂತ ಕೇಳಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ, ಮಂಡಳಿಯವರಲ್ವಾ ನೋಟಿಸ್ ಕೊಟ್ಟಿರೋದು, ಜಿಲ್ಲಾಧಿಕಾರಿಗಳಿಗೆ ಅದ್ರ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಡ್ಲಿಕ್ಕೆ ಯಾವುದೇ ರೀತಿಯಾದಂಥ ಹಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ. ಎಲ್ಲ ಸಹಜವಾಗಿ ಪೃಥ್ವಿ, ಯಾಕಂದರೆ ಗೊಂದಲಗಳಂತೂ ಕಂಟಿನ್ಯೂಸ್ ಆಗಿ ಇದೆ. ಇಲ್ಲಿ PCBಯ ಏನು ಮಾಹಿತಿ ಗಮನಕ್ಕೆ ಬಾರದೆ ಈ ರೀತಿಯಾದಂಥ ಪ್ರಕರಣಗಳಾಗ್ತಾ ಇದೆಯಾ? ಯಾಕಂದರೆ ಬೀಗ ಹಾಕಿದ್ದು ತಹಶೀಲ್ದಾರ್, ಹೋಗಿ ಬೀಗ ತೆಗೆಸಿದ್ದು, ಒಂದು ಬದಿಯ ಬೀಗವನ್ನು ತೆರೆಸಿದ್ದು ಜಿಲ್ಲಾಧಿಕಾರಿ. ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ DCM DK ಶಿವಕುಮಾರ್ ಅವರು ಪಾತ್ರ ಏನು ಅಂಥೇಳಿ. ಯಾಕಂದರೆ ಈ ಹಿಂದೆ ನಡೆದಂಥ ನಟ್ಟು ಬೋಲ್ಟ್ ವಿಚಾರವಾಗಿ ಸಾಕಷ್ಟು ವಿವಾದ ಆಗಿತ್ತು, ಸುದ್ದಿ ಆಗಿತ್ತು. ಸೊ ನನಗೆ ಗೊತ್ತಿದೆ ಹೇಗೆ ನಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕು ಅಂಥೇಳಿ DCM DK ಶಿವಕುಮಾರ್ ಹೇಳಿದರು. ಆ ನಂತರ ಸುದೀಪ್ ಯಾವ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಕರಣ ಬಿಗ್ ಬಾಸ್ ಶೋ ನಡೆಯುವಂಥ ಸಂದರ್ಭದಲ್ಲೇ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ. ಇನ್ನು ಇಲ್ಲಿ ಸಮರ್ಪಕವಾದಂಥ ಸಂವಹನ ಆಗದೆ ಇರೋದು, ಕಮ್ಯುನಿಕೇಷನ್ ಆಗದೆ ಇರೋದು. ಯಾಕಂದರೆ ಜಿಲ್ಲಾಧಿಕಾರಿ ಬಂದು ಗೇಟನ್ನು ಓಪನ್ ಮಾಡಿಸ್ತಾರೆ, PCB ನೋಡ್ತಾ ಹೋದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ಗಮನಕ್ಕೆ ಬಂದಿಲ್ಲ, ಇದುವರೆಗೂ ಕೂಡ ಏನೋ ನಮ್ಮನ್ನು ಮನವಿ ಮಾಡ್ಕೊಂಡಿಲ್ಲ ಅಂತ ನರೇಂದ್ರ ಸ್ವಾಮಿ ಅವ್ರನ್ನ ಸಂಪರ್ಕ ಮಾಡಲಿಲ್ಲ ಅನ್ನುವಂಥ ಅಸಮಾಧಾನ ಅವ್ರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರ ಒಂದು ಮಾತನ್ನು ಅವರು ಕೂಡ ಒಪ್ಕೊಳ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಶರಣು ಹಂಪಿ, ನಿಮ್ಮೆಲ್ಲ ಮಾಹಿತಿ.